ಮಾಡಬಾರದು ಎಂದು ಶ್ರೀರಾಮಕೃಷ್ಣ ಹೇಳುತ್ತಿದ್ದುದು ನಿಜ. ಆದರೆ ಈ ನಿಯಮ ಆಧ್ಯಾತ್ಮಿಕ ಸಾಧಕರಿಗೆ ವಿನಃ ಇತರರಿಗಲ್ಲ ಎಂಬುದನ್ನು ನೆನಪಿಡಬೇಕು. ಇದು ಆಧ್ಯಾತ್ಮಿಕ ಸಾಧಕರಿಗೆ ಮಾತ್ರ ಈ ನಿಯಮ ಅನ್ವಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸ್ವಾಮಿ ಪುರುಷೋತ್ತಮಾಜಿ. ಆದರೂ ಈ ಶ್ರಾದ್ದದ ಊಟ, ಮದುವೆಯ ಊಟ ವ್ಯಕ್ತಿಯ ಮೇಲೆ ಹೇಗೆ ಕೆಡುಕನ್ನುಂಟು ಮಾಡಬಹುದು? ಇದು ಅನೇಕರ ಸಂದೇಹ. ಇದನ್ನು ಅರಿಯಬೇಕಾದರೆ ಸ್ಪಂದನ ತತ್ವವನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಬೇಕು. ಶುದ್ಧ ಸ್ಪಂದನ, ಅಶುದ್ಧ ಸ್ಪಂದನ, ಸತ್ಸಂಗ, ದುಸ್ಸಂಗ, ಪವಿತ್ರ ವಾತಾವರಣ, ಅಪವಿತ್ರ ವಾತಾವರಣ ಇವುಗಳ ಪ್ರಭಾವವನ್ನು ಗಮನಿಸಬೇಕು. ಶುದ್ಧ ಸ್ಪಂದನದಿಂದ ಮನಸ್ಸಿಗೆ ಪವಿತ್ರತೆಯ ಅನುಭವವಾಗುತ್ತದೆ. ಅಶುದ್ಧ ಸ್ಪಂದನದಿಂದ ಅಪವಿತ್ರತೆಯ ಅನುಭವವಾಗುತ್ತದೆ. ಹಾಗೆಯೇ ಶ್ರಾದ್ದದ ವೇಳೆಯಲ್ಲಿ, ಅದರಲ್ಲೂ ಮೊದಲು ಶ್ರಾದ್ದದ ವೇಳೆಯಲ್ಲಿ ಮೃತನ ಮಾನಸಿಕ ತರಂಗಗಳು ಅಲ್ಲಿ ವಿಶೇಷವಾಗಿ ಇರುತ್ತವೆ. ಆದ್ದರಿಂದ ಅದಕ್ಕೆ ಸಂಬಂಧಪಟ್ಟ ಅನ್ನವನ್ನು ಊಟ ಮಾಡುವುದರಿಂದ ಅವನ ಸಂಸ್ಕಾರ ತರಂಗಗಳೆಲ್ಲ ಸಾಧಕನ ಮನಸ್ಸಿನ ಮೇಲೆ ವಿಶೇಷ ಪರಿಣಾಮವನ್ನು ಉಂಟು ಮಾಡುತ್ತವೆ.